ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದಲ್ಲಿ ಬಹಳಷ್ಟು ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಆದರೆ ಈ ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, ಇವತ್ತು ಬಹಳ ವಿಶೇಷ. ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ಒಂದು ಕೆಲಸ ಆಗಸ್ಟ್ 15ಕ್ಕೆ ಆಗಬೇಕಿತ್ತು, ಆದರೆ ಸಮಯ ಸಂದರ್ಭ ಇವತ್ತು ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಇವ್ರನ್ನ ನಿಮಗೆ ಪರಿಚಯಿಸಬೇಕು ಅಂತಿಲ್ಲ, ಇವ್ರು ನಿಮ್ಗೆ ಆಲ್ರೆಡಿ ಗೊತ್ತು. ಇವ್ರ ಹೆಸರು ರಮೇಶ್ ಜಾಧವ್ ಅಂತ. ಇವರು ಜಾವೆಲಿನ್ ಕ್ರೀಡಾಪಟು. ಥೈಲ್ಯಾಂಡ್ಗೆ ಹೋಗಿ ನಮ್ಮ ದೇಶವನ್ನು ಪ್ರತಿನಿಧಿಸುವಂಥ ಕ್ರೀಡಾಪಟು. ಥೈಲ್ಯಾಂಡ್ಗೆ ಹೋಗೋದಕ್ಕೆ ಬಹಳ ಕಷ್ಟ ಇತ್ತು. ಅಂಥ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಇವರನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ ಎಕ್ಸ್ಪೋಸ್ ಮಾಡಿ ಅವರ ಕಷ್ಟ, ಅವರ ಪರಿಸ್ಥಿತಿಯನ್ನು ನೀಗಿಸುವಂಥ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಆರ್ಥಿಕವಾಗಿ ಜನರು ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದರು. ಅವ್ರನ್ನ ಮೊದಲಿಗೆ ನಾನು ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿಕೊಳ್ತೇನೆ. ರಮೇಶ್ ಜಾಧವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನೊಬ್ಬ ಪ್ರಮುಖ ವ್ಯಕ್ತಿ, ಪ್ರಮುಖ ಕ್ರೀಡಾಪಟು, ಏಕಲವ್ಯ ಪ್ರಶಸ್ತಿಯನ್ನ ಗೆದ್ದು ಬೀಗಿದವರು, ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ನಲ್ಲಿ ಗೋಲ್ಡ್ ಮೆಡಲ್ನನ್ನು ಕೊರಳಿಗೆ ಹಾಕ್ಕೊಂಡು ಇವತ್ತು ರಿಪಬ್ಲಿಕ್ ಕನ್ನಡದ ಮುಂದೆ ಕೂತಿರುವಂಥ ರಾಘವೇಂದ್ರ ಪಿ. ಇವರು ವೀಲ್ ಚೇರ್ ಕತ್ತಿ ವರಸೆಯಲ್ಲಿ ಇವತ್ತು ಚಾಂಪಿಯನ್. ಅವ್ರನ್ನ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ರಾಘವೇಂದ್ರ ಪಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಳ ಹೆಮ್ಮೆ ಅನಿಸುತ್ತೆ. ಯಾಕೆ ಅಂತಂದರೆ ರಿಪಬ್ಲಿಕ್ ಕನ್ನಡ ಇಂಥ ಕಾರ್ಯಕ್ರಮಗಳನ್ನು ಮುಂಚೆಯಿಂದಲೂ ಕೂಡ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇರೋದು. ನಾವು ರೈತರ ಪರ, ಜನರ ಧ್ವನಿಯಾಗಿ, ಜೊತೆಗೆ ಇಂಥ ಸಾಧಕರನ್ನು ಗುರುತಿಸಿ ನಿಮ್ಮ ಮುಂದೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ಮೊದಲಿಗೆ ನಾನು ರಮೇಶ್ ಜಾಧವ್ ಅವ್ರನ್ನೇ ಮಾತಾಡ್ತೀನಿ. ಇವ್ರ ಹತ್ರ ಮಾತಾಡೋದು ಭಾಳ ಇದೆ. ಹೇಗಿದ್ದೀರಿ ಸರ್? ಆರಾಮ ಸರ್, ಚೆನ್ನಾಗಿದ್ದೀನಿ ಸರ್. ನೀವು? ಆ್ಯಕ್ಚುಲಿ ಏನಾಯಿತು ಅವತ್ತು ಎಲ್ಲ ನಿಮಗೆ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋದ್ಮೇಲೆ ಏನೆಲ್ಲ ಆಯಿತು ನಮಗೆ ಹೇಳ್ಬೋದಾ ಕ್ವಿಕ್ ಆಗಿ? ಹೌದು ಸರ್, ಈಗ ನಾವು ಇಲ್ಲಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿದ್ದೇವೆ. ಅಫ್ಸೋಸ್ ಮಾಡಿಲ್ಲ. ನಾವೆಲ್ಲ ಹಳ್ಳಿ ಜನಾಂಗ ಅಲ್ಲಿ ಪ್ರತಿಯೊಂದು ಸ್ಕೂಲು ಎಲ್ಲ ಕಡೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಸರ್. ನಾನು ಅಲ್ಲಿ ಹೋಗಿ ಮಾತಾಡಿದೆ. ನೀವು ನಿಜವಾಗ್ಲೂ ನಮ್ಮ ಕಲಬುರಗಿ ಜನ ಆಗಲಿ, ನಮ್ಮ ಇಡೀ ಕರುನಾಡು ಮತ್ತು ಭಾರತ ದೇಶ ಭಾಳ ಪ್ರೀತಿ ಕೊಟ್ಟಿದ್ದಾರೆ ಸರ್. ಅದು ಯಾರಿಗೆ ಸಲ್ಲುತ್ತೆ ಅಂದರೆ ನಮ್ಮ ರಿಪಬ್ಲಿಕ್ ನ್ಯೂಸಿಗೆ ಸಲ್ಲುತ್ತದೆ ಸರ್. ನಿಜವಾಗ್ಲೂ ಸರ್, ನಂದು ಒಬ್ಬ ತಂದೆ ಇಲ್ಲದ ಮಗ. ನಾನು ಒಂದು ಚಿಕ್ಕ ಅಂಗಡಿಯಲ್ಲಿ ನೌಕರಿ ಮಾಡಿ ಕೈ ಕಳ್ಕೊಂಡಿದ್ದ ಮಗ ನಾನು. ನನಗೆ ಕ್ರೀಡೆ ಅಂತ ಏನಂತ ಗೊತ್ತಿದ್ದಿಲ್ಲ ಸರ್. ನಮ್ಮ ಪ್ಯಾರಾಲಿಂಪಿಕ್ಸ್ ಕಮಿಟಿ ಆಫ್ ಇಂಡಿಯಾದ ಕೋಚ್ ಸತ್ಯನಾರಾಯಣ ಸರ್, ದೇವಕರ್ ಸರ್ ಆಗಲಿ, ಮಹೇಶ್ ಗೌಡ ಅಂತಿದ್ದಾರೆ ಸರ್, KSPC, ಮತ್ತು ನಮ್ಮ ಸುನಿಲ್ ಅಂತ ರಾಠೋಡ್ ಅವರು, ಮತ್ತು ನಮ್ಮ ರಾಘವೇಂದ್ರ ಸರ್ ಅವರು ಇಲ್ಲಿ ಕೂತ್ಕೊಂಡಿದ್ದಾರಲ್ಲ, ಎಲ್ಲರೂ ಇಂಪ್ರೆಸ್ ಮಾಡಿದ್ದಾರೆ ಸರ್ ನಾನು. ಎಲ್ಲರೂ, ಮತ್ತು HM ಗಿರೀಶ್ ಅಂತ ಲಂಡನ್ ಒಲಿಂಪಿಕ್ಸ್ ಸರ್, ಪ್ಯಾರಾಲಿಂಪಿಕ್ಸ್ ಗೊತ್ತಾಯ್ತು. ಬಟ್ ಅವತ್ತಾದ್ಮೇಲೆ ಏನಾಯ್ತು ಅಂತ ನಿಮ್ಗೆ? ಹೌದೌದು. ಯಾವ ಥರ ಜನರ ಪ್ರತಿಕ್ರಿಯೆ? ಖುಷಿ ಆಯಿತು ಸರ್ ನನಗೆ. ಅದಕ್ಕೆ ನಾ ಅನ್ಕೊಂಡಿದ್ದಿಲ್ಲ ಇವ್ರು ಎಲ್ಲರೂ ಸಹಕಾರ ಹೆಲ್ಪ್ ಮಾಡಿದಾರಂತೆ. ನಾನು ಅಲ್ಲಿ ತನಕ ಹೋಗಿ ಆ ಖುಷಿ ನನಗೆ ಅಲ್ಲಿ ನೆನೆಸ್ಕೊಂಡೆ ಸರ್. ನಾನು ಎಲ್ಲರೂ ಹಳ್ಳಿ ಜನದವ್ರು ಬಂದರು, ನೀವು ಜಾವ್ಲಿಂದ ನಿಮ್ಮ ಮೆಡಲ್ ತೋರಿಸು ಎಲ್ಲ ಮಾಡಿದವರು. ಭಾಳ ಖುಷಿ ಆಯಿತು ಸರ್. ಮತ್ತು ಈಗ ಭೀ ನಮ್ಮ ಕಲಬುರಗಿ ಜನನು ಬಿಡಲ್ಲ ಸರ್. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಸರ್. ನಾನು ಅದೇ ಹೇಳ್ತೀನಿ ಸರ್, ನಾನು ನಿಮಗೆ ದೇವರು ಎಲ್ಲ ಕೈ ಕಾಲು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ಭೀ ಪ್ರಯತ್ನ ಮಾಡಿ ಅಂತ ದೊಡ್ಡ ಇಂಪ್ರೆಸ್ ಆಗಿದೆ ಸರ್ ಸಮಾಜದಲ್ಲಿ. ಅದು ನಮ್ಮ ರಿಪಬ್ಲಿಕ್ ನ್ಯೂಸ್ ಅವರಿಗೆ ಸಲ್ಲಿಸ್ತದೆ ಸರ್. ಹೌದಾ? ತುಂಬ ಧನ್ಯವಾದ. ಇವತ್ತು ಇವರು ಏನು ಮಾಡಿದ್ದಾರೆ ರಮೇಶ್ ಜಾಧವ್ ಅವರು ಅಂತಂದರೆ, ನನಗೆ ಹೇಗೆ ಸಹಾಯ ಆಯಿತು ರಿಪಬ್ಲಿಕ್ ಕನ್ನಡದಿಂದ, ಅದೇ ರೀತಿಯಾಗಿ ಮತ್ತೋರ್ವರಿಗೂ ಆಗಬೇಕು, ಅವರು ಕೂಡ ಎಕ್ಸ್ಪೋಸ್ ಆಗಬೇಕು. ಬರೀ ಗೆದ್ದು ಪದಕವನ್ನು ತಗೊಂಡೋಗಿ ಮನೆ ಗೋಡೆಯಲ್ಲಿ ಹಾಕೊಳ್ಳೋದಲ್ಲ, ಅದನ್ನು ಇವತ್ತು ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಹಾಕೊಂಡು ಕೂತಿದ್ದಾರಲ್ಲ, ನಮ್ಮ ದೇಶದ ಒಬ್ಬ ಪ್ರತಿನಿಧಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ದೇಶವನ್ನು ಪ್ರತಿನಿಧಿಸುವಂಥ ವ್ಯಕ್ತಿ ರಾಘವೇಂದ್ರ ಅವರೇ, ಹೇಗಿದ್ದೀರಿ? ಹೇಗಿದೆ ಬದುಕು? ಚೆನ್ನಾಗಿದೆ ಸರ್, ಚೆನ್ನಾಗಿ ನಡೀತಾ ಇದೆ. ತುಂಬ ಜೀವನ ಕಷ್ಟ. ಅವ್ರನ್ನ ಸಿಂಪತಿಯಲ್ಲಿ ನೋಡ್ತಾರೆ. ಅವರಿಗೆ ಸರ್ಕಾರ ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ತಂದಿದೆ. ಆದರೆ ಇಲ್ಲ, ನಾನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು, ಈ ಥರ ಇದ್ರೂ ಕೂಡ ನಾವು ಸಾಧಿಸ್ಬೋದು ಅನ್ನೋದು ನಿಮ್ಮ ತಲೆಗೆ ಹೇಗೆ ಬಂತು, ಯಾಕೆ ಬಂತು? ಸರ್, ನಾನು ಹುಟ್ಟು ಅಂಗವಿಕಲ ಅಲ್ಲ. ಸೊ ನಾನು ಬೈ ಬರ್ತ್ ನಾರ್ಮಲ್ ಅಪ್ ಟು 7 ಇಯರ್ಸ್ವರೆಗೂ. ಓಕೆ. ಆಮೇಲೆ ಒನ್ ಡೇ ನನಗೆ ಐ ಫೀವರ್ ಜ್ವರ ಬಂತು. ಆ ಐ ಫೀವರ್ ಜ್ವರ ಬಂದಮೇಲೆ ಡಾಕ್ಟರ್ ಹತ್ರ ನಮ್ಮ ತಂದೆ ಕರ್ಕೊಂಡೋದಾಗ ಈ ಪೆನ್ಸಿಲ್ ಇಂಜೆಕ್ಷನ್ ಬರುತ್ತೆ. ಆ ಪೆನ್ಸಿಲ್ ಇಂಜೆಕ್ಷನ್ ಫಸ್ಟ್ ಡೋಸ್ ಕೊಟ್ಟು ರಿಯಾಕ್ಷನ್ ಆಗಲ್ಲ ಅಂದರೆ ಆಮೇಲೆ ಅದನ್ನು ಪೂರ್ತಿ ಡೋಸ್ ಕೊಡಬೇಕು. ಅವ್ರೇನು ಮಾಡಿದ್ರು, ಐ ಫೀವರ್ ಜ್ವರಕ್ಕೆ ಒಂದೇ ಸಲ ಅವರು ಫುಲ್ ಇದನ್ನು ತೊಗೊಂಡು ಇಂಜೆಕ್ಟ್ ಮಾಡಿಬಿಟ್ರು. ಸೊ ಅದು ನೈಟ್ ರಿಯಾಕ್ಷನ್ ಆಗಿ ಮಾರ್ನಿಂಗ್ ಸ್ಕೂಲ್ಗೆ ಬಿಡಿಸ್ತಾ ಇದ್ರೆ ನನಗೆ ಕತ್ತು ಅಂದ್ಬಿಟ್ರೆ ಯಾವ ಭಾಗನೂ ಸ್ವಾಧೀನ ಇಲ್ಲ. ಫುಲ್ ಡೆಡ್, ಎಲ್ಲ ಕೈ ಕಾಲು ಎಲ್ಲ ಸ್ವಾಧೀನ ಹೋಗ್ಬಿಟ್ಟು 7 ವರ್ಷ ಇರುವಾಗ. ಸೊ ಅದಾದಮೇಲೆ ನಮ್ಮ ತಂದೆಯವರು 1 ವರ್ಷ, ನಾನು ಸೆಂಟ್ ಜಾನ್ ಹಾಸ್ಪಿಟಲ್ ಮಡಿವಾಳಲ್ಲಿ 1 ವರ್ಷ ಅಡ್ಮಿಟ್ ಆಗಿರ್ತೀನಿ. 1 ವರ್ಷ ನಾನಾ ಥರ ಟ್ರೀಟ್ಮೆಂಟು. ಎಲ್ಲರೂ ನರಕ ಮೇಲೆ ಅಂತಾರೆ, ನನಗೆ ಭೂಲೋಕದಲ್ಲಿ ಅದು ಪರಿಚಯ ಆಗ್ಬಿಡುತ್ತೆ. ಸೊ ಆ ಟ್ರೀಟ್ಮೆಂಟ್ ಎಲ್ಲ 1 ಇಯರ್ ತೊಗೊಂಡ್ಮೇಲೆ ಎಕ್ಸಸೈಸು, ಮೆಡಿಸಿನ್ಸು, ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅಪ್ಪರ್ ಬಾಡಿಗೆಲ್ಲ ಸ್ಟ್ರೆಂತ್ ಬಂತು, ಕಾಲು ಬರಲಿಲ್ಲ. ಹಾಗಾಗಿಂದ ನಾನು ಅವಾಗಿಂದನೂ ಅಂಗವಿಕತೆನ ಅನುಭವಿಸ್ಬೇಕಾಗಿತ್ತು. ಅದು ಒಂದು 30 ಇಯರ್ಸ್ ಬ್ಯಾಕ್ ಕತೆ ಅದು. ಬಟ್ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮ ಆಯ್ತಾ? ಇಲ್ಲ, ನಾವು ಕ್ರಮ ತಗೊಳ್ಳಿಲ್ಲ. ಹಿಂಗಾದ್ಮೇಲೆ ಇನ್ನೇನು ಮಾಡೋದನ್ನ ಬಿಟ್ಬಿಟ್ಟು ನಾವು ಬಿಡಬಾರ್ದಾಗಿತ್ತು. ಯಾಕಂದ್ರೆ ನನ್ನಂಥ 100 ಹುಡುಗರಿಗೆ ಅದು ತೊಂದರೆ ಆಗುತ್ತೆ. ನಾವು ಅವತ್ತೇ ಅವನ್ನ
ಏನಾದ್ರು ಇದು ಮಾಡ್ಬೇಕಾಯ್ತು, ನಾವು ಏನು ಮಾಡಲಿಲ್ಲ. ಸೊ ತಪ್ಪು ಆಯ್ತು ಅವತ್ತು. ಎಸ್. ಈಗ ಮೇಜರ್ ಆಗಿ ನೋಡಿ ಇವ್ರ ಕತೆ ನೋಡಿ ಹೆಂಗಿದೆ ಅಂತ. ಹುಟ್ಟುತ್ತಲೇ ವಿಕಲಚೇತನರಲ್ಲ ಇವರು ಅಲ್ವಾ? ಹೌದು ಸರ್. ಎಂಥ ಒಂದು ಪರಿಸ್ಥಿತಿ ನೋಡಿ. ಹಿಂಗಾದಾಗ ಹೆಂಗೆ ನಮ್ಮ ವ್ಯವಸ್ಥೆ ಹೆಂಗಿತ್ತು ನೋಡಿ. ಆ ಹೈ ಡೋಸ್ ಇಂಜೆಕ್ಷನ್ ಅವ್ರನ್ನ ಅಂಗವಿಕಲ ಅನ್ನೋ ಒಂದು ಇದಕ್ಕೆ ತಳ್ತು. ಬಟ್ ಆದರೆ ಅವ್ರು ಸುಮ್ಮನೆ ಕೂರ್ಲಿಲ್ಲ. ಆಮೇಲೆ ಏನು ಮಾಡಿದ್ರಿ ಸರ್? ಸರ್ ಚಿಕ್ಕ ವಯಸ್ಸಿಂದ ನನಗೆ ಅದೇನೋ ಕ್ರೀಡೆ ಅಂದರೆ ಭಾಳ ಆಸಕ್ತಿ. ನಾನು 7 ಇಯರ್ಸ್ ಅಂದ್ರೆ ನಂಗೆ ಆಸಕ್ತಿ ತುಂಬ ಇತ್ತು. ಬಟ್ ನನಗೆ ನನ್ನ ಅಂಗವಿಕಲತೆ ಅಡ್ಡ ಮಾಡ್ತಾಯಿತ್ತು. ಯಾವ ಕ್ರೀಡೆನೂ ನನ್ನ ಕೈಲಿ ಆಡ್ಲಿಕ್ಕೆ ಆಗ್ತಿರಲಿಲ್ಲ. ನನಗೆ ಭಾಳ ನೋವಿತ್ತು. ಎಲ್ಲ ನನ್ನ ಜೊತೆ ಬಾಲ್ಯ ಸ್ನೇಹಿತರೆಲ್ಲ ಆಡುವಾಗ ಯಾವ ಆಟ ಕೂಡ ನನ್ನ ಕೈಲಿ ಆಡೋಕ್ಕಾಗ್ತದೆ, ಯಾಕಂದ್ರೆ ನನ್ನ ಕಾಲು ಸಪೋರ್ಟ್ ಮಾಡ್ತಿರಲಿಲ್ಲ. ಸೊ ಭಾಳ ನೋವಿತ್ತು ಕ್ರೀಡೆ ಆಡೋಕ್ಕಾಗ್ತಾ ಇಲ್ವಲ್ಲ ಅಂತ. ಹಾಗಾಗಿ ನನಗೊಂದು ನನ್ನ ಫ್ರೆಂಡ್ ಒಬ್ಬ ಅವಿ ಅಂತಿದ್ದಾನೆ. ಅವನೊಂದು ಜಿಮ್ ಓಪನ್ ಮಾಡ್ತಾನೆ ಒಂದು 2020. ಅವ್ನು ಜಿಮ್ ಓಪನ್ ಮಾಡಿ ನನಗೆ ಹೇಳ್ತಾನೆ, ಈ ಥರ ನೀನು ಬಾಡಿ ಬಿಲ್ಡಿಂಗ್ ಮಾಡು, ಏನಾದ್ರು ಟ್ರೈ ಮಾಡು ಅಂತ. ನಾನು ಆಗಿಂದ ಸ್ಪೋರ್ಟ್ಸು ಬಾಡಿ ಬಿಲ್ಡಿಂಗಲ್ಲಿ ಫಸ್ಟ್ ಟೈಮ್ ನಾನು ಸಿಲ್ವರ್ ಮೆಡಲ್ ತೊಗೋತೀನಿ. ಅಲ್ಲಿಂದ ನಂದು ಸ್ಪೋರ್ಟ್ಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ 2030 ನಾನು ಅಥ್ಲೆಟಿಕ್ಸ್ ಬರ್ತೀನಿ ಸರ್. ಅಥ್ಲೆಟಿಕ್ಸ್ನಲ್ಲಿ ಯಾವುದು ಸರ್? ಅಥ್ಲೆಟಿಕ್ಸಲ್ಲಿ ಡಿಸ್ಕಸ್ ಥ್ರೋ ಶಾರ್ಟ್ ಪುಟ್ ಮೀಟರ್ ಎಸಿತಾ ಇದ್ರಿ ಆರಂಭದಲ್ಲಿ? ಸರ್ ಆರಂಭದಲ್ಲಿ ನಾನು ಒಂದು 20-25 ಅಷ್ಟೇ. 20, ಯಾಕಂದ್ರೆ ನನಗೆ ಅಷ್ಟು ನಾಲೆಜ್ ಇರಲಿಲ್ಲ, ಅದ್ರ ಬಗ್ಗೆ ಟ್ರೈನಿಂಗ್ ಇರಲಿಲ್ಲ. ಈಗ 33-34 ಮೀಟರ್ಸು ನಾನು. ಈಗ ಈ ವಿಶೇಷ ಚೇತನರಿಗೆ ಅಂತಾನೆ ಒಂದಷ್ಟು ನಿಯಮ ಇರುತ್ತೆ. ಇಷ್ಟೇ ಮೀಟರ್ ಅಂದ್ರೆ ಈಗ ನಾರ್ಮಲ್ ಪರ್ಸನ್ಸ್ಗೆ ಎಷ್ಟು ಮೀಟರ್ ಲಿಮಿಟ್ ನಿಮಗೆ? ಅದು ಗೆಲ್ಬೇಕಂದ್ರೆ ಎಷ್ಟು ಮೀಟರ್ ಎಸಬೇಕಾಗುತ್ತೆ ಸರ್? ಮಿನಿಮಮ್ ಕ್ವಾಲಿಫೈ ಮಾರ್ಕ್ ಅಂತ ಇಟ್ಟಿರ್ತಾರೆ ನಮಗೆ. ಒಂದೊಂದು ಕ್ಯಾಟಗರಿ ಒಂದೊಂದು ಮೆಜರ್ಮೆಂಟ್ ಇರುತ್ತೆ, ಕ್ವಾಲಿಫೈ ಮಾರ್ಕ್ ಇರುತ್ತೆ. ನಮ್ಗೆ ಒಂದು 15 ಮಿನಿಮಮ್ ಥ್ರೋ ಮಾಡಬೇಕು ಕ್ವಾಲಿಫೈಗೆ. ಅದ್ರ ಮೇಲೆ ಮೆಡಲ್ ವಿನ್ನಿಂಗ್ಗೆ ಯಾರು ಎಷ್ಟು ಎಸಿತಾರೋ, ಯಾವ ಸ್ಟೇಟ್ ಅವ್ರು ಯಾವ ಎಷ್ಟು ಎಸಿತಾರೋ ಅದ್ರ ಮೇಲೆ ನಾವು ಮೆಡಲ್ ಡಿಕ್ಲೇರ್ ಆಗುತ್ತೆ. ಸೊ ನಾನು ಡ್ಯೂಟಿನೂ ಮಾಡಿಕೊಂಡು ನಾನು ಕ್ರೀಡೆಗೆ ಒತ್ತು ಕೊಟ್ಟು ನಾನು ಕಂಟಿನ್ಯೂಸ್ ನ್ಯಾಷನಲ್ ಮೆಡಲಿಸ್ಟ್ 13 ಇಲ್ಲಿವರೆಗೂ ಅಥ್ಲೆಟಿಕ್ಸಲ್ಲಿ ಕಂಟಿನ್ಯೂಸ್ ನ್ಯಾಷನಲ್ ಮೆಡಲಿಸ್ಟ್. ಆಮೇಲೆ ಇವರು ಗೌರ್ಮೆಂಟ್ ಎಂಪ್ಲಾಯಿ ಕೂಡ. ಭಾಳ ಹೆಮ್ಮೆಯ ವಿಚಾರ ಇದು. ಇಷ್ಟೆಲ್ಲ ಮಾಡಿಕೊಂಡು ಸರ್ ಈಗ ನೋಡಿ ನಿಮಗೆ ನೀವು ನಡೆಯುವಾಗ ಕಷ್ಟ ಇದೆ, ನೀವು ವೀಲ್ ಚೇರಲ್ಲೇ ಓಡಾಡೋದಲ್ವಾ? ಹೌದು. ಸೊ ಈಗ ನಿಮಗೆ ಡಿಸ್ಕಸ್ ಥ್ರೋ ಅಂತಂದರೆ ಓಡ್ಕೊಂಡು ಬಂದು ತಿರುಗಿ ಹೆಂಗೆಂಗೋ ಮಾಡಿ ಬೀಸಬೇಕು. ಸೊ ಹೆಂಗೆ ಅದು ಬಲ? ಸರ್ ನಮಗೆ ಪ್ಯಾರಾಲಿಂಪಿಕ್ಸಲ್ಲಿ ವೀಲ್ ಚೇರ್ ಅವ್ರಿಗೆ ಅಂತ ಒಂದು ಸ್ಟ್ಯಾಂಡ್ ಮಾಡಿಸ್ಬೇಕು ಸರ್ ನಾವು, ಸಿಟ್ಟಿಂಗ್ ಸ್ಟ್ಯಾಂಡ್. ಅದು ಮಿನಿಮಮ್ 170 ಸೆಂಟಿಮೀಟರ್ ಇರುತ್ತೆ. ಅದು ಎಲ್ಲರಿಗೂ ಮ್ಯಾಂಡೇಟ್ರಿ. ಸೊ ಅದ್ರ ಮೇಲೆ ನಾವು ಕುತ್ಕೊಂಡು ನಮ್ಮ ಬೆಲ್ಟ್ಸ್ ಎಲ್ಲ ಲಾಕ್ ಮಾಡಿ ನಾವು ಕುತ್ಕೊಂಡೇ ಥ್ರೋ ಮಾಡೋದು ಸರ್. ಸಿಟ್ಟಿಂಗ್ ವೀಲ್ಚೇರ್ ಅಲ್ಲ ಸರ್, ಅದಕ್ಕೆ ಅಂತ ಒಂದು ಸ್ಟೂಲ್ ಸ್ಟ್ಯಾಂಡ್ ಬರುತ್ತೆ. ಅದು ಮಿನಿಮಮ್ ಹೈಟು 170 ಸೆಂಟಿಮೀಟರ್, ಎಲ್ಲರಿಗೂ ಮ್ಯಾಂಡೇಟ್ರಿ. ಆ ಸ್ಟೂಲ್ ಮೇಲೆ ಕೂತು ನಾವು ಥ್ರೋ ಮಾಡ್ಬೇಕು ಸರ್. ಅದು ಲಾಕ್ ಮಾಡಿರ್ತಾರೆ, 4 ಕಡೆ ಲಾಕ್ ಮಾಡ್ತಾರೆ. ಅದಕ್ಕೆ ಲಾಕ್ ಮಾಡಿ ಅದ್ರ ಮೇಲೆ ನಾವು ಬೆಲ್ಟ್ ಗಿಟ್ ಎಲ್ಲ ಲಾಕ್ ಮಾಡ್ಕೊಂಡು ಕಾಲ್ಗೆ ಥ್ರೋ ಮಾಡ್ತೀವಿ. ಈ ಡಿಸ್ಕಸ್ ಥ್ರೋ ಅಲ್ಲಿ ನೀವೇನೆಲ್ಲ ಪ್ರಶಸ್ತಿಗಳು ಗೆದ್ದಿದ್ದೀರಿ ಸರ್? ಕಂಟಿನ್ಯೂಸ್ ನಾನು ಇಂಟರ್ನ್ಯಾಷನಲ್, ನ್ಯಾಷನಲ್ ಕಂಟಿನ್ಯೂಸ್ ಮೆಡಲಿಸ್ಟ್ ಸರ್. ನ್ಯಾಷನಲ್ ಅಂತೂ ನಾನು 2013 ಕಂಟಿನ್ಯೂಸ್ ಮೆಡಲಿಸ್ಟು. ನಾನು ಜರ್ಮನಿಲಿ ಮೆಡಲ್ ಮಾಡಿದ್ದೀನಿ, ದುಬೈಲಿ ಮೆಡಲ್ ಮಾಡಿದ್ದೀನಿ. ಎಲ್ಲ ಪ್ರಥಮ ಬಹುಮಾನನೇ? ಹಾಂ, ಎಲ್ಲ ಪ್ರಥಮ ಬಹುಮಾನ. ದುಬೈಲಿ ಗೋಲ್ಡ್ ಆಯಿತು, ಜರ್ಮನಿಲಿ ಸಿಲ್ವರ್ ಆಗಿದೆ. ಹೌದು, ಶಾರ್ಜಲ್ಲಿ ಸಿಲ್ವರ್ ಆಗಿದೆ. ಸೊ ಡಿಸ್ಕಸ್ ಥ್ರೋನಲ್ಲಿ ಇದ್ದಂತಹ ಪಿ ರಾಘವೇಂದ್ರ ಅವರು ಸಡನ್ನಾಗಿ ಕತ್ತಿ ವರ್ಷ ಕಡೆ ಗಮನ ತೋರಿದ್ದು ಹೇಗೆ? ಯಾಕೆ ನಿಮ್ಗೆ ಆ ಕತ್ತಿ ವರ್ಷ ಎಲ್ಲಿಂದ ಬಂತು ನಿಮಗೆ ಒಂದು ಕಲಿಕೆ? ಸರ್ ಆ್ಯಕ್ಚುಲಿ ಸೈಮೆಂಟೇಸಿ ಅಥ್ಲೆಟಿಕ್ಸ್, ಡಿಸ್ಕಸ್, ಫೆನ್ಸಿಂಗ್ ಮಾಡ್ತಾ ಇದೆ. ಬಟ್ ನನ್ನ ಮೇನ್ ಫೋಕಸ್ ಡಿಸ್ಕಸ್ ಇತ್ತು. ಸೊ ನಾನು 3 ಏಷ್ಯನ್ ಗೇಮ್ಸ್ ಆಡಿದ್ದೀನಿ. ಸೊ ಏಷ್ಯನ್ ಗೇಮ್ಸ್ ಕ್ಯಾಂಪಲ್ಲಿ ಇದ್ದಾಗ ನನಗೆ ಶೋಲ್ಡರ್ ಇಂಜುರಿ ಆಗೋಯ್ತು. ವರ್ಕೌಟ್ ಮಾಡೋ ಟೈಮಲ್ಲಿ ಶೋಲ್ಡರ್ ಇಂಜುರಿ ಆದಮೇಲೆ ನಾನು ಡಿಸ್ಕಸ್ನ ಕ್ವಿಟ್ ಮಾಡಬೇಕಾಯ್ತು. ಫೆನ್ಸಿಂಗ್ನ ಕಂಟಿನ್ಯೂ ಮಾಡಿದೆ. ಫೆನ್ಸಿಂಗ್ ಮಾಡುವಾಗಲೂ ಕೂಡ ನಿಮಗೆ ಶೋಲ್ಡರ್ ಮ್ಯಾಟ್ರ್ ಆಗುತ್ತಲ್ಲ? ಇಲ್ಲ, ಡಿಸ್ಕಸ್ ಆದರೆ ನಾವು ಹ್ಯಾಂಡ್ ಬ್ಯಾಕ್ ಮಾಡ್ತೀವಿ. ಸೊ ಫೆನ್ಸಿಂಗ್ ಏನಿದ್ರು ಈ ಮೂಮೆಂಟಲ್ಲೇ ಆಗುತ್ತೆ. ಸೊ ಹಾಗಾಗಿ ನನಗೆ ಇಲ್ಲಿ ಪ್ರೆಷರ್ ಜಾಸ್ತಿ ಬೀಳೋದಿಲ್ಲ. ಬಟ್ ಡಿಸ್ಕಸ್ ನಾವು ಹಿಂದೆ ಬ್ಯಾಕ್ ಹೋಗಿ ಫ್ರಂಟ್ ಬರುತ್ತೆ ಡಿಸ್ಕಸ್ ಥ್ರೋಗೆ. ಸೊ ಅವಾಗ ಶೋಲ್ಡರ್ ಪೇನ್ ಆಗುತ್ತೆ, ಬಲ ಕೊಡೋಕ್ಕಾಗೋದಿಲ್ಲ. ಬಟ್ ಫೆನ್ಸಿಂಗ್ ಇಷ್ಟೇ ಮೂಮೆಂಟಲ್ಲಿ ನಾವು ಮಾಡಬೇಕು. ಸೊ ಹಾಗಾಗಿ ಫೆನ್ಸಿಂಗ್ ನನಗೆ ಕಂಫರ್ಟಬಲ್. ಯೂಶ್ವಲಿ ಎಲ್ಲವೂ ಚೆನ್ನಾಗಿರುವಂಥ ವ್ಯಕ್ತಿಗೆ ಒಬ್ಬ ಗುರು ಬೇಕೇ ಬೇಕು, ಕೋಚ್ ಅಂತ ಇರಲೇಬೇಕು. ಇವತ್ತೊಂದು ಕ್ರಿಕೆಟ್ ತೊಗೊಳ್ಳಿ, ಒಂದು ಕಬಡ್ಡಿ ತೊಗೊಳ್ಳಿ, ಯಾವುದೇ ಇಂಡಿಯನ್ ಗೇಮ್ಸ್, ಏಷ್ಯನ್ ಗೇಮ್ಸ್, ಯಾವುದೇ ಗೇಮ್ಸ್ ಆದರೂ ಅದಕ್ಕೊಬ್ಬ ದ್ರೋಣಾಚಾರ್ಯರಂಥ ಗುರು ಬೇಕೇ ಬೇಕು. ಹೌದು. ಸೊ ನಿಮ್ಮ ಗುರುಗಳು ಯಾರು? ಇದನ್ನ ಇಷ್ಟೊಂದು ನಿಮ್ಮನ್ನ ಪಂಟ್ರ ಥರ ರೆಡಿ ಮಾಡ್ಬೇಕಂದ್ರೆ ಯಾರಿದ್ರು ನಿಮ್ಮ ಹಿಂದೆ? ಸರ್ ಈ ಮೇಯ್ನ್ ನಾನು ಇಷ್ಟು ಪ್ಯಾರಾಲಿಂಪಿಕ್ಸಲ್ಲಿ ಈ ಮಟ್ಟಕ್ಕೆ ಬೆಳೆದಕ್ಕೆ ಕಾರಣ ನಮ್ಮ PCIನ ಸತ್ಯನಾರಾಯಣ್ ಅಂತ ಚೀಫ್ ಕೋಚ್ ಅವರು. ಅವರ ಒಂದು ಪ್ರೋತ್ಸಾಹ, ಬೆಂಬಲ ಅವ್ರು ಕೊಟ್ಟಿದ್ದರಿಂದಲೇ ನಾವು ಈ ಮಟ್ಟಕ್ಕೆ ಬಂದಿದ್ದು. ಹಾಗಾಗಿ ಡಿಸ್ಕಸ್ ಥ್ರೋಗೆ ನನಗೆ ಸಾಯಿಲಿ ಅವರು, ಸುರ್ಜಿತ್ ಸಿಂಗ್ ಅಂತಿದ್ದಾರೆ, ಅವ್ರನ್ನ ಸಜೆಸ್ಟ್ ಮಾಡಿದ್ರು ನಮ್ಮ ಸತ್ಯನಾರಾಯಣ್ ಸರ್. ಸೊ ಅವ್ರ ಅಂಡರಲ್ಲಿ ಟ್ರೈನ್ ಮಾಡಿದೆ. ಸೊ ಒಂದು 12 ಇಯರ್ಸ್ ಅವ್ರ ಜೊತೆ ಟ್ರೈನ್ ಮಾಡಿ ಅಥ್ಲೆಟಿಕ್ಸಲ್ಲಿ ಕಂಟಿನ್ಯೂಸ್ ಮೆಡಲ್ ಮಾಡಿದ್ವಿ. ಬಟ್ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ PCI ಸಂಸ್ಥೆಯ ಎಲ್ಲ ಮೆಂಬರ್ಸ್ಗಳು, ಹಾಗೂ ಮುಖ್ಯ ಕಾರಣ ನಮ್ಮ ಸತ್ಯನಾರಾಯಣ್ ಸರ್. ನನ್ನಂಥ ನೂರಾರು ಕ್ರೀಡಾಪಟುಗಳನ್ನ ಹುಟ್ಟಾಕಿದ್ದಾರೆ, ಬೆಳೆಸಿದ್ದಾರೆ. ಒಲಿಂಪಿಕ್ಗಳಲ್ಲಿ ಮೆಡಲ್ ಮಾಡಿಸಿದ್ದಾರೆ, ಏಷ್ಯನ್ ಗೇಮ್ಸಲ್ಲಿ ಮೆಡಲ್ ಮಾಡಿಸಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ದೇಶಕ್ಕೆ ಹೆಮ್ಮೆ ತರುವಂಥ ಕೆಲಸ ಅವರಿಂದ ಆಗಿದೆ ಸರ್. ಇವತ್ತು ನಾವೆಲ್ಲ ಬೆಳೆದಿದ್ದೀವಿ ಅಂದರೆ ಅವರ ಆಶೀರ್ವಾದ. ಓಕೆ, ಈಗ ಕತ್ತಿ ವರಸೆಯಲ್ಲಿ ನೀವು ಪಡೆದುಕೊಂಡಂಥ ಬಹುಮಾನಗಳೇನೇನು?
ಸರ್ ಕಂಟಿನ್ಯೂಸ್ ನಾನು 2013 ಫೆನ್ಸಿಂಗಲ್ಲಿ ನ್ಯಾಷನಲ್ಸಲ್ಲಿ ಜಾಸ್ತಿ ಮಾಡ್ಕೊಂಬಂದಿನಿ ಫೆನ್ಸಿಂಗು. ಬಟ್ ಇತ್ತೀಚೆಗೆ ನಾನು ಲಂಡನ್ ಕಾಮನ್ವೆಲ್ತಲ್ಲೂ ನಾನು 2022 ಲಂಡನ್ ನಡೀತು. ಅಲ್ಲೂ ಸಿಂಗಲ್ಸಲ್ಲಿ ನಾನು ಸಿಲ್ವರ್ ಮೆಡಲು, ಓಕೆ. ಗ್ರೂಪಲ್ಲೂ ಸಿಲ್ವರ್ ಮೆಡಲ್ ಆಗಿತ್ತು. ಇದು 4 ಇಯರ್ಸ್ ಒನ್ಸ್ ನಡೆಯೋದು ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ಪು. ಸೊ ಈಗ 26ಅಲ್ಲಿ ನಡೀತು. ಇದಕ್ಕೂ ನಮ್ಮ ಸತ್ಯನಾರಾಯಣ್ ಅವರು ತುಂಬ ಅವರ ಒಂದು ಪರ್ಸ್ನಲ್ ಇದರಿಂದ ನನಗೆ ಸಹಾಯ ಮಾಡಿ ಈ ಕಾಂಪಿಟೇಷನ್ ಕಳಿಸಿ ಇಲ್ಲಿ ಗೋಲ್ಡ್ ಮೆಡಲ್ ಬರೋ ಥರ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಯಾರು ನಿಮ್ಮ ಆಪೋಸಿಟ್ ಯಾರು ಇದ್ರು? ಸರ್ ನೈಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ ಸುಮಾರು ಕಂಟ್ರಿಗಳಿದ್ದು. ಹೇಗಿತ್ತು ನೀವು ಫೈನಲ್ ಲೆವೆಲ್ಗೆ ಹೋಗೋಕ್ಕೆ? ಏನೆಲ್ಲ ಆಯ್ಕೆಗಳಿತ್ತು, ಏನೆಲ್ಲ ಸವಾಲುಗಳಿತ್ತು ಯಾವ ಫೈನಲ್ ಆಟ ಆಡೋದಕ್ಕೆ? ಸರ್ ತುಂಬ ಟಫ್ ಇರುತ್ತೆ ಸರ್ ಫೆನ್ಸಿಂಗು. ಬೇರೆ ಈವೆಂಟ್ಗಳ ಥರ ಅಷ್ಟು ಈಸಿ, ಯಾಕಂದ್ರೆ ನಾವೆಲ್ಲ ವೇರ್ ಮಾಡಬೇಕು, ಮಾಸ್ಕು, ಗ್ಲೌಸು, ವೆಪನ್ಸು. ಆಮೇಲೆ ನಮಗೆಲ್ಲ ಅಲ್ಲಿ ಮುಂಚೆನೇ ಒನ್ ಡೇ ಬಿಫೋರ್ ವೆಪನ್ ಚೆಕಿಂಗ್ ಇರುತ್ತೆ. ಸೊ ಅದರೊಟ್ಟಿಗೆ ಕಾಂಪಿಟೇಷನ್ಸ್ ತುಂಬ ಟಫ್ ಇರುತ್ತೆ. ವೀಲ್ ಚೇರು ನೀವು ನೋಡ್ದಂಗೆ ಕಾಮನ್ವೆಲ್ತ್ ಕಂಟ್ರೀಸ್ ತುಂಬ ಅವರು ಪ್ರಬಲರು. ಕರೆಕ್ಟ್. ಸೊ ಅವ್ರನ್ನ ಬೀಟ್ ಮಾಡಬೇಕಾದ್ರೆ ನಾವಿಲ್ಲಿ ಹೆಚ್ಚಿನ ತರಬೇತಿ ಮಾಡಿರಬೇಕು. ನಾವು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿ ಫೇಸ್ ಮಾಡಿ ಮೆಡಲ್ ಮಾಡಿದ್ವಿ ಸರ್. ಎಸ್. ಈಗ ನೀವು ಕೊರಳಿಗೆ ಹಾಕೊಂಡಿರುವಂಥ ಮೆಡಲ್, ಹೌದು, ಸೊ ಅದು ಗೋಲ್ಡ್ ಮೆಡಲ್. ಖಂಡಿತ. ಅದನ್ನ ಇಟ್ಕೊಂಡು ಏನು ಹೇಳೋದಕ್ಕೆ ಬಯಸ್ತೀರಾ? ನಾನು ಯಾಕೆ ಈ ಪ್ರಶ್ನೆಗಳನ್ನೆಲ್ಲ ಕೇಳಿದೆ ರಮೇಶ್ ಅವರೇ, ಕಂಪ್ಲೀಟಾಗಿ ಅವರ ವಿಶೇಷ ಚೇತನತೆ ಅದು ಹೇಗಾಯಿತು ಅನ್ನೋದ್ರಿಂದ ಹಿಡಿದು ಇವತ್ತು ಗೋಲ್ಡ್ ಮೆಡಲ್ವರೆಗೂ ಪ್ರಶ್ನೆಗಳನ್ನ ಕೇಳಿದೆ. ಅವ್ರ ಲೈಫ್ ಕ್ವಿಕ್ಕಾಗಿ ಅದು ಹೇಳ್ತಾ ಹೋದ್ರು. ಯಾಕೆ ಅದನ್ನು ನಾವು ಕೇಳಿದ್ವಿ ಅಂದರೆ, ಒಂದು ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್ ಆಗಲಿ ಅಂತ. ನನ್ನ ಬದುಕು ಹಿಂಗಿದೆ, ಹಿಂಗಾಗ್ಬಿಟ್ಟಿದ್ದೀನಿ ಅಂತ ಹೇಳಿ ಮನೇಲಿ ಕೂರೋದಲ್ಲ. ನಾ ಏನಾದರೂ ಮಾಡ್ಬೋದು, ಬರೀ ಇದೊಂದೇ ಅಂತಲ್ಲ, ಏನು ಬೇಕಾದರೂ, ಜಸ್ಟ್ ಕೈಯಲ್ಲೇ ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥದ್ದಕ್ಕೆ ನೇರ ಉದಾಹರಣೆ. ಸೊ ಈಗ ನಿಮ್ಮ ಈ ಗೋಲ್ಡ್ ಮೆಡಲ್ ಇಟ್ಕೊಂಡು ಏನು ಹೇಳೋದಕ್ಕೆ ಬಯಸ್ತೀರಾ ಸರ್ ಈ ರಾಜ್ಯದ ಜನತೆಗೆ, ದೇಶದ ಜನತೆಗೆ? ಸರ್ ಇದು ಫಸ್ಟ್ ಕ್ರೆಡಿಟು ನಮ್ಮ ಸತ್ಯನಾರಾಯಣ ಸರ್ಗೆ ಹೋಗುತ್ತೆ. ಹಾಗೆ ಈ ಥರ ನಿಮ್ಮ ಮನೆಗಳಲ್ಲೂ ಯಾವ್ದಾದ್ರು ಮಕ್ಕಳಿಗೆ ಯಾವುದೇ ಕ್ಷೇತ್ರ ಆಗಿರ್ಬೋದು, ಕ್ರೀಡಾ ಕ್ಷೇತ್ರ ಅಂತಾರೆ, ಯಾವುದೇ ಕ್ಷೇತ್ರಗಳಾಗಲಿ ಅವ್ರಿಗೆ ಆಸಕ್ತಿ ಇದ್ದರೆ ಖಂಡಿತ ಅವ್ರಿಗೆ ಪ್ರೋತ್ಸಾಹ ಮಾಡಿ ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಮೆಡ್ಲು ಥರ ನೀವು ಬರೋ ಹಾಗೆ ಪ್ರಯತ್ನ ಪಡಿ ಅಂತ ಎಲ್ಲ ಪೇರೆಂಟ್ಸಲ್ಲಿ ನಾನು ವಿನಂತಿ ಮಾಡ್ತೀನಿ ಸರ್. ಇಲ್ಲ ನನ್ನ ಲೈಫ್ ಹಿಂಗೆ, ನಂದು ಮುಗೀತು, ನನ್ನ ಲೈಫ್ ಇಷ್ಟೇ, ನನ್ನ ಹಣೆ ಬರನೇ ಇಷ್ಟು ಅಂದ್ಕೊಳ್ಳೋರಿಗೆ ಏನು ಹೇಳ್ತೀರಾ? ಸರ್ ನಾವು ಯಾವತ್ತೂ ನಮ್ಮ ಕೈಲಿ ಆಗಲ್ಲ ಅಂತ ಕುತ್ಕೊಬಾರ್ದು. ಮನಸ್ಸಿದ್ರೆ ನಮಗೆ ಮಾರ್ಗ. ಸೊ ನಾವು ಟಾರ್ಗೆಟ್ ಇಟ್ಕೊಬೇಕು, ಅದ್ರ ಮೇಲೆ ಫೋಕಸ್ ಮಾಡಬೇಕು. ಸೊ ಎಲ್ಲರಿಗೂ ಇನ್ಸ್ಪೈರ್ ಆಗೋ ಥರ ನಾವು ಅಚೀವ್